Hi everyone. Today we are going to explain about career options after PUC in the stream of the arts, which means ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ಅಂಥದ್ದು ಪಿ ಯು ಸಿ ಆದಮೇಲೆ ಆರ್ಟ್ಸ್ ಸ್ಟ್ರೀಮ್ ತೊಗೊಂಡಿದ್ರೆ ಅವರ ಕೆರಿಯರ್ ಪಾತ್ ವಿಚ್ ಮೀನ್ಸ್ ಈ ಒಂದು ಪಾತಲ್ಲಿ ನಾನು ಹೋಗಬೇಕು ಅನ್ನೋ ಐಡಿಯಾ ಇರುತ್ತೆ. ಸೊ ಯಾವ ಪಾತಲ್ಲಿ ಹೋಗಬೇಕು, ಯಾವ ಪಾತಲ್ಲಿ ಹೋದರೆ ಏನಾಗುತ್ತೆ ಇವುಗಳ ಬಗ್ಗೆ. ಸೊ ಯಾವ್ಯಾವ ಕೆರಿಯರ್ ಆಪ್ಷನ್ಸ್ ಇದ್ದಾವೆ, ಮೇಯ್ನ್ಲಿ ಯಾವ್ಯಾವ ಪಾತ್ ಇದೆ, ಯಾವ್ಯಾವ ಕೆರಿಯರ್ ಆಪ್ಷನ್ಸ್ ಇದೆ, ವಿಚ್ ಮೀನ್ಸ್ ಆಪರ್ಚುನಿಟೀಸ್ ಏನೇನಿದೆ ಬಿ ಎ ಓದೋರಿಗೆ, ಎಸ್ಪೆಷಲಿ ಆರ್ಟ್ಸ್ ಓದ್ತೀವಿ, ಪಿ ಯು ಸಿ ಆರ್ಟ್ಸ್ ತೊಗೊಂಡಿರೋರಿಗೆ ಏನೇನು ಆಪ್ಷನ್ಸ್ಗಳಿದ್ದಾವೆ ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾತಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಕಾಮರ್ಸ್ ಅವಶ್ಯಕತೆ ಇದೆ ಅಥವಾ ಸೈನ್ಸ್ ಅವಶ್ಯಕತೆ ಇದೆ ಅಂದರೆ ಆ ಎರಡು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡೋ ಮೊದಲನೇ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಆ್ಯಂಡ್ ಲೆಟ್ ಸ್ಟಾರ್ಟ್ ಆ ವಿಡಿಯೋ. ಸೊ ಕೆರಿಯರ್ ಆಪ್ಷನ್ಸ್ ಆಫ್ಟರ್ ದ ಪಿ ಯು ಸಿ ಇಂಟ್ರಡಕ್ಷನ್ ಆ್ಯಸ್ ಯೂಶ್ವಲ್. ಸೊ ಪಿ ಯು ಸಿ ಆರ್ಟ್ಸ್ ಸ್ಟ್ರೀಮಿನ ಒಂದು ಓವರ್ ವ್ಯೂನ ಹೇಳ್ತಾ ಇದ್ದೀನಿ. ಆ್ಯಂಡ್ ದ starting point, very important point, importance of the choosing the right career path is very important at the right time. ಸೊ ಮೇಜರ್ ಕೆರಿಯರ್ ಪಾತ್ ಆರ್ಟ್ಸ್ ಪಿ ಯು ಸಿ ತೊಗೊಂಡಿರೋರಿಗೆ ಮೇಜರ್ ಕೆರಿಯರ್ ಪಾತ್ ಯಾವ್ಯಾವ ಪಾತಲ್ಲಿದೆ ನಾನು ನಿಮಗೆ ದಾರಿ ಮಾತ್ರ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಥವಾ ಮೀಡಿಯಾಗೆ ಹೋಗ್ಬೇಕಂತಂದರೆ ಯಾವುದು ಪಾತ್ ಅಷ್ಟೇ. ಯಾವುದ್ಯಾವುದು ಮೇಜರ್ ಪಾತ್, ಒಳ್ಳೆ ಮೇಜರ್ ತೊಗೊಂಡಿದ್ದೀನಿ, ಮೈನರ್ಸ್ ಯಾವುದು ತೊಗೊಂಡಿಲ್ಲ ನಾನಿಲ್ಲಿ. ಸೊ ಹ್ಯುಮ್ಯಾನಿಟೀಸ್ ಬಗ್ಗೆ ಹೋಗ್ಬೋದು ಅಥವಾ ಸೋಷಿಯಲ್ ಸೈನ್ಸಸ್ ಬಗ್ಗೆ ಹೋಗ್ಬೋದು, ಮೀಡಿಯಾ ಅಥವಾ ಕಮ್ಯುನಿಕೇಷನ್ಸ್ ಬಗ್ಗೆ, ಲಾ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ಗಳ ಬಗ್ಗೆ, ಕ್ರಿಯೇಟಿವ್ ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್, ಸೊ ನಾರ್ಮಲ್ ಆರ್ಟ್ಸ್ ಅವುಗಳ ಬಗ್ಗೆ ಕೂಡ ಹೋಗ್ಬೋದು. ದೆನ್ ಹ್ಯುಮ್ಯಾನಿಟಿ ಮತ್ತು ಸೋಷಿಯಲ್ ಸೈನ್ಸಸ್ ಹೋಗಬೇಕು, ಆ ಪಾತಲ್ಲಿ ಹೋಗಬೇಕು ಅನ್ನೋದಾದರೆ ಅಥವಾ ಅದಕ್ಕೆ ಹೋಗಬೇಕಂದ್ರೆ ಪಾತ್ ಏನು ಓದಬೇಕು ಆ್ಯಕ್ಚುಲಿ ಅಂತಂದರೆ ಬಿ ಎ ಇನ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಸೈಕಾಲಜಿ, ಇವು ಯಾವುದನ್ನು ಒಂದು ಟಾಪಿಕ್ಕಾಗಿ ನೀವು ತೊಗೊಂಡು ಓದಿದ್ರೂ ಕೂಡ ನೀವು ಈ ಹ್ಯುಮ್ಯಾನಿಟೀಸ್ ಬಗ್ಗೆ ಹ್ಯುಮ್ಯಾನಿಟೀಸ್ನ ಕೆರಿಯರ್ ಪಾತಲ್ಲಿ ಮೂವ್ ಆಗ್ಬೋದು. ಕೆರಿಯರ್ ಆಪ್ಷನ್ಸ್ ಏನೇನಿದೆ ಮೇಲೆಗಡೆದು ಯಾವುದೇ ತೊಗೊಂಡ್ರು, ಟೀಚಿಂಗ್ ಹೋಗ್ಬೋದು, ರಿಸರ್ಚ್ ಹೋಗ್ಬೋದು, ಸಿವಿಲ್ ಸರ್ವೀಸಸ್ ವಿಚ್ ಈಸ್ ನಥಿಂಗ್ ಬಟ್ ಯು ಪಿ ಎಸ್ ಸಿ. ಯಾಕಂದರೆ ಇದಕ್ಕೆ ಯಾಕೆ ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದೀನಿ ಅಂತಂದರೆ ತುಂಬ ಜನ ಸೈನ್ಸ್ ಕಾಮರ್ಸ್ನವರು ಯು ಪಿ ಎಸ್ ಸಿ ಬಗ್ಗೆ ತಲೆ ಕೆಡಿಸ್ಕೊತಾರೋ ಇಲ್ವೋ, ಆದರೆ ಆರ್ಟ್ಸ್ನಲ್ಲಿರುವಂಥ 50-60% ಜನ ಅದರಲ್ಲೂ 30-40% ಜನ ಅಂತೂ ಅವ್ರು ಹೋಗಿ ಆರ್ಟ್ಸ್ ಚೆನ್ನಾಗಿ ಓದಿದ್ರು ಆರ್ಟ್ಸ್ ತೊಗೊಳ್ಳೋ ರೀಸನ್ನೇ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕನ್ನೋದು. ಹಾಗಾಗಿ ಇದರ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹಾಕ್ಬಿಟ್ಟಿದ್ದೀನಿ. ಸೊ ಕೆರಿಯರ್ ಆಪ್ಷನ್ಸು ಯು ಪಿ ಎಸ್ ಸಿ, ಸಿವಿಲ್ ಸರ್ವೀಸಸ್, ಟೀಚಿಂಗ್ ಹೋಗ್ಬೋದು, ಬಿ ಎ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಯಾವುದೇ ಓದಿರೋ ಅದನ್ನೇ ಟೀಚ್ ಮಾಡೋಕ್ಕೆ ಮತ್ತೆ ಹೋಗ್ಬೋದು. ಸೋಷಿಯಲ್ ಸೈನ್ಸ್ ವಿಚ್ ಇಸ್ ನಥಿಂಗ್ ಬಟ್ ಸ್ಕೂಲಿಗಾದರೆ ಸೋಷಿಯಲ್ ಸೈನ್ಸು, ಪಿ ಯುಗಾದರೆ ಸಪ್ರೇಟ್ ಸಬ್ಜೆಕ್ಟ್ ಹೋಗ್ಬೋದು. ಬಟ್ ಬಿ ಎ ಮಾಡಿದವ್ರನ್ನ ತೊಗೊಳ್ಳಲ್ಲ, ಎಮ್ ಎ ಮಾಡಬೇಕಾಗತ್ತೆ. ದೆನ್ ರಿಸರ್ಚ್ ಯಾರು ಬೇಕಾದರೂ ಬಿ ಎ ಮಾಡಿ ಎಮ್ ಎ ಮಾಡಿ ಪಿ ಎಚ್ ಡಿಯನ್ನು ಕೂಡ ಮಾಡಬಹುದು. ದೆನ್ ಮೀಡಿಯಾ ಮತ್ತು ಕಮ್ಯುನಿಕೇಷನ್ ಹೋಗಬೇಕು, ಪಾತಲ್ಲಿ ಹೋಗಬೇಕಂದ್ರೆ ಯಾವ ಕೆರಿಯರ್ ಆಪ್ಷನನ್ನು ಚೂಸ್ ಮಾಡಬೇಕಾದ್ರೆ ಏನು ಓದಬೇಕು. ಸೊ ಸಿಗುತ್ತೆ, ಇದು ಕೂಡ ಬಿ ಎ ಇನ್ ಜರ್ನಲಿಸಮ್ ಆ್ಯಂಡ್ ಬಿ ಎ ಇನ್ ಮಾಸ್ ಕಮ್ಯುನಿಕೇಷನ್ ಅಂತಲೇ ಸಿಗುತ್ತೆ. ಸೊ ಇವುಗಳಿಗೆ ಇವೆರಡನ್ನ ನಾವು ಓದ್ಬೋದು. ಪರ್ಟಿಕ್ಯುಲರ್ ಆಗಿ ಡಿಗ್ರಿ ಇದೆ ಇದಕ್ಕೇ. ಸೊ ಏನೇನು ಕೆರಿಯರ್ ಆಪ್ಷನ್ಸ್ ಇರ್ತವೆ ಇದರಲ್ಲಿ, ಟಿ ವಿಗೆ ಹೋಗ್ಬೋದು ವಿಚ್ ಮೀನ್ಸ್ ಜರ್ನಲಿಸಮ್, ನ್ಯೂಸ್ಗೆ, ಆ್ಯಂಕರಿಂಗಿಗೆ ಹೋಗ್ಬೋದು, ರೇಡಿಯೋ ಆರ್ ಜೆ ಆಗಿ ಹೋಗ್ಬೋದು, ಡಿಜಿಟಲ್ ಮೀಡಿಯಾ ಲೈಕ್ ಆರ್ ಯೂಟ್ಯೂಬರ್, ಸೊ ಇನ್ಫ್ಲುಯೆನ್ಸರ್, ಈ ಥರ. ಪಬ್ಲಿಕ್ ರಿಲೇಷನ್ಸ್ ಅಂದರೆ ನ್ಯೂಸ್ ರೀಡರ್ಸೇ ಮೋಸ್ಟ್ ಆಫ್, ಅಥವಾ ಕೆಲವೊಂದು ಆ್ಯಂಕರಿಂಗ್, ಕೆಲವೊಂದು ಹೋಸ್ಟಿಂಗ್ಗಳು ಮೇಯ್ನ್ಲಿ. ಸೊ ಅಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಪತ್ರಕರ್ತರು, ಎಡಿಟರ್ಸ್ ಇವರೆಲ್ಲ ಇದೇ ಸಾಲಿಗೆ ಬರ್ತಾರೆ. ಸೊ ಇಲ್ಲೆಲ್ಲಿ ಬೇಕಾದರೂ ನಾವು ಹೋಗ್ಬೋದು. ದೆನ್ ಲಾ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈ ಒಂದು ಕೆರಿಯರ್ ಆಪ್ಷನ್ನ ನಾವು ಚೂಸ್ ಮಾಡಬೇಕಂದ್ರೆ ಏನು ಓದಿರಬೇಕು ಅಂತಂದರೆ ಬಿ ಎ ಎಲ್ ಎಲ್ ಬಿ, ಬಿ ಬಿ ಎ ಎಲ್ ಎಲ್ ಬಿ, ಬಿ ಎ ಎಲ್ ಎಲ್ ಬಿ ಎರಡು ಕೂಡ ಒಂದೇ, ಎರಡು ಕೂಡ ಇಂಟಿಗ್ರೇಟೆಡ್ ಕೋರ್ಸ್. ಲೈಕ್ ನಾನು ಬಿ ಎ ಎಲ್ ಎಲ್ ಬಿ ತೊಗೊಂಡ್ರೆ ನಂಗೆ ಬಿ ಎನೂ ಆಗುತ್ತೆ, ಎಲ್ ಎಲ್ ಬಿನೂ ಆಗುತ್ತೆ, ಸಪ್ರೇಟಾಗಿ ಲಾ ಓದೋ ಅವಶ್ಯಕತೆ ಇರಲ್ಲ. ಬಿ ಬಿ ಎ ಎಲ್ ಎಲ್ ಬಿನೂ ಮಾಡ್ತಾರೆ ಕೆಲವರು. ಸೊ ಅಡ್ಮಿನಿಸ್ಟ್ರೇಷನ್ ವಿತ್ ಎಲ್ ಎಲ್ ಬಿ ಲಾ. ದೆನ್ ಇವಿಷ್ಟು ಲಾ ಕತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗಬೇಕು ಅಂದರೆ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಎಸ್ ಎಸ್ ಸಿ ಎಕ್ಸಾಮಿನೇಷನ್. ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೆ ಪಿ ಎಸ್ ಸಿ
ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿ. ಇವೆಲ್ಲ ಗೌರ್ನಮೆಂಟ್ ಎಕ್ಸಾಮ್ಸ್ಗಳು. ಇದನ್ನು ಬಿಟ್ಟು RRB, RBI ಅಥವಾ IBPS, ಸೊ ಇದೆಲ್ಲನೂ ಇದೆ. ಸೊ ಇದು ಯಾವುದನ್ನು ಬೇಕಾದರೂ ನಾವು ಚೂಸ್ ಮಾಡ್ಬೋದು. ಇವೆಲ್ಲ ತೊಗೊಂಡು ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವಿಚ್ ಮೀನ್ಸ್ ಜನರ ಮಧ್ಯ ನಿಂತು ಕೆಲಸ ಮಾಡಬೇಕು. ಜನರ ಗೋಳನ್ನು ಕೇಳಿಸ್ಕೊಂಡು, ಅವ್ರಿಗೆ ಸಾಂತ್ವನ ಹೇಳ್ಕೊಂಡು, ಸಮಾಧಾನ ಹೇಳ್ಕೊಂಡು, ಜನರ ಮಧ್ಯನೇ ಇರಬೇಕು ಅಂದರೆ ಇವ್ಯಾವುದನ್ನು ಬೇಕಾದರೂ ತೊಗೊಂಡು ಮಾಡ್ಬೋದು. ದೆನ್ ಕ್ರಿಯೇಟಿವ್ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್. ಕ್ರಿಯೇಟಿವ್ ಆಗಿರಬೇಕು ಲೈಫಲ್ಲಿ. ಹಾಗಿರಬೇಕು ಅಂದರೆ ಯಾವ ಕೆರಿಯರ್ ಆಪ್ಷನ್ಸ್ನ ಚೂಸ್ ಮಾಡ್ಬೋದು? ಮೋಸ್ಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡವ್ರು ಮಾಡ್ತಾರೆ, ಹಾಗಾಗಿ ನಾನು ಇಲ್ಲಿ ಆಪ್ಷನ್ನ ತೊಗೊಂಡಿದ್ದೀನಿ. ದೆನ್ ಮ್ಯೂಸಿಕ್, ಡ್ಯಾನ್ಸ್, ಥಿಯೇಟರ್, ಫೈನ್ ಆರ್ಟ್ಸ್, ಫ್ಯಾಷನ್ ಡಿಸೈನಿಂಗ್. ಸೊ ಇವೆಲ್ಲವುದು ಕೂಡ ವಿಚ್ ಮೀನ್ಸ್ ಸಪ್ರೇಟಾಗಿ ಮ್ಯೂಸಿಕ್ ಕ್ಲಾಸಸ್ ಹೋಗ್ಬಿರ್ಬೋದು. ಅದಕ್ಕೂ ಡಿಗ್ರಿ ಇದೆ. BA ಇನ್ ಮ್ಯೂಸಿಕ್, BA ಇನ್ ಡ್ಯಾನ್ಸ್, BA ಇನ್ ಥಿಯೇಟರ್ ಅಂದರೆ ಮೋಸ್ಟ್ ಆಫ್ ನಿಮಗೆ ಗೊತ್ತಿರುತ್ತೆ, ಹೋಗಿ ನಾಟಕಗಳನ್ನು ಕಲಿತು BA ಇನ್ ಡ್ರಾಮಾ ಇವುಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಫ್ಯಾಷನ್ ಡಿಸೈನಿಂಗ್ ಇವತ್ತಿಗೆ ತುಂಬ ಜನಕ್ಕೆ ಗೊತ್ತು, ಫ್ಯಾಷನ್ ಡಿಸೈನಿಂಗ್. ದೆನ್ ಇದನ್ನು ಬಿಟ್ಟು ಕೆಲವೊಂದು ಆರ್ಟ್ಸ್ಗಳನ್ನ ಪರ್ಫಾರ್ಮ್ ಮಾಡ್ಬೋದು ಲೈಕ್ ಡಿಜಿಟಲಿ. ಸೊ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಆ್ಯನಿಮೇಷನ್, ಇದು ಕೂಡ ಅಷ್ಟೇ, BSc ಇನ್ ಆ್ಯನಿಮೇಷನ್ ಅಂತಲೇ ನಮಗೆ ಸಿಗುತ್ತೆ. ಗ್ರಾಫಿಕ್ ಡಿಸೈನಿಂಗ್, ಫಿಲ್ಮ್ ಮೇಕಿಂಗ್, ಶಾರ್ಟ್ ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಫಿಲ್ಮ್ ಮೇಕಿಂಗ್, ಸೊ ಫೋಟೋಗ್ರಫಿ, ಇವೆಲ್ಲವುದು ಕೂಡ ಈ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಬರುತ್ತೆ. ಆ್ಯಂಡ್ ಯಾವ್ಯಾವ ಪಬ್ಲಿಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರಿಬೋದು ಆಲ್ರೆಡಿ ಕೆಲವೊಂದು ಹೇಳಿದ್ದೀನಿ, ಸ್ಟಿಲ್ ಹೇಳ್ತಾ ಇದ್ದೀನಿ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆರ್ಟ್ಸನ್ನು PU ಅಲ್ಲಿ ಸಬ್ಜೆಕ್ಟ್ ತೊಗೊಂಡಿರೋರು ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರಿಬೋದು? ಸೊ UPSC ಮೇಯ್ನ್ಲಿ ಮೋಸ್ಟ್ ಹೇಳೋದಲ್ಲ, ಆವಾಗಲೇ ತುಂಬ ಜನ ಇದಕ್ಕೆ ಬರಬೇಕು ಅಂತಲೇ UPSC ಬರೀಬೇಕಂತಲೇ ಆರ್ಟ್ಸ್ ತೊಗೊಂಡಿರ್ತಾರೆ. IAS IPS ಇಂಪಾರ್ಟೆಂಟ್ ನಾನು ಹಾಕಿದ್ದೀನಿ. ಇದನ್ನು ಬಿಟ್ಟು ತುಂಬ ಕೋರ್ಸ್ಗಳು, ಆಲ್ ಇಂಡಿಯಾ ಕೋರ್ಸಸ್ 3 ಬಿಟ್ಟು ಗ್ರೂಪ್ A ಮತ್ತು ಗ್ರೂಪ್ B ಕೋರ್ಸ್ಗಳು ಕೂಡ ನಮ್ಗೆ ಅದರಲ್ಲಿ ಸಿಗುತ್ತೆ. ಎಲ್ಲ ಸೇರಿನೇ ವೇಕೆನ್ಸಿ ನಮ್ಗೆ ಅಪ್ಲೋಡ್ ಮಾಡೋದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕಿಂಗ್ ಎಕ್ಸಾಮ್, IBPS, ಸ್ಟೇಟ್ ಗೌರ್ನಮೆಂಟ್ ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ TET, ಸೊ TET ಇವೆಲ್ಲ ಬರಿಬೋದು. Then at last the conclusion point, very important, the importance of the self-assessment and the following passion and career counseling. ಇಲ್ಲೊಂದು ವರ್ಡ್ ಆ್ಯಡ್ ಮಾಡಿದ್ದೀನಿ, ಫಾಲೋಯಿಂಗ್ ಟ್ರೆಂಡ್ಸ್ ಅನ್ನೋ ಬದಲು ಫಾಲೋಯಿಂಗ್ ಪ್ಯಾಷನ್ ಅಂತ. ಯಾಕಂದರೆ ಕಾಮರ್ಸ್ ಅವ್ರು ಮತ್ತು ಸೈನ್ಸ್ ಅವ್ರಿಗಿಂತ ಕೆಲವೊಂದು ವಿಷಯದಲ್ಲಿ ಪ್ಯಾಷನ್ ಇರುತ್ತೆ ಆರ್ಟ್ಸ್ನವ್ರಿಗೆ. ಇಲ್ಲ ಕಾಮರ್ಸ್ ಹೆಚ್ಚಿಲ್ಲ ಅನ್ಬೋದು, ಬಟ್ ಸ್ಟಿಲ್ ಸೈನ್ಸ್ ಅವರು ಮೋಸ್ಟ್ ಆಫ್ ಕೆಲವು ಮೇಯ್ನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ತಲೆಗೆ ಹಾಕೊಂಡ್ಬಿಟ್ಟಿರ್ತಾರೆ. ಆರ್ಟ್ಸ್ ಅವರು ಕೆಲವೊಂದು ಪಾಯಿಂಟಲ್ಲಿ ಲೈಕ್ ನಾನು ಮ್ಯೂಸಿಕ್ಗೆ ಓದಬೇಕು, ಇಲ್ಲ ನಾನು ಅನಿಮೇಷನ್ನೇ ಮಾಡಬೇಕು ಲೈಕ್ ದಿಸ್. ಸೊ ಈ ಥರ ಒಂದು ಲೈಕ್ ನಮಗೆ ಐಡಿಯಾ, ನಾವು ಆರ್ಟ್ಸ್ ಓದ್ಬೇಕಾದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ, ಇದು ಹೀಗಲ್ಲ ಇದು ಹೀಗೆ ಅಂತ. ಸೊ ದೆನ್ ವಿ ಗಾಟ್ ಟು ನೋ ದಟ್. ಸೊ ನೆಕ್ಸ್ಟ್ ಏನು ಚೂಸ್ ಮಾಡ್ಬೋದು. ಸೊ ನಾನು ಈ ವಿಡಿಯೋ ಕಂಪ್ಲೀಟಾಗಿ ಏನಕ್ಕೆ ಮಾಡಿದ್ದೀನಿ ಅಂದರೆ, ಈಗ ನಾನು ಈ ಒಂದು ಕೆರಿಯರ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀನಿ, ಅಥವಾ ಈ ಪಾತಲ್ಲಿ ನನಗೆ ಆಪ್ಷನ್ ಇಂಟ್ರೆಸ್ಟ್ ಇದೆ, ಈ ಪಾತಲ್ಲಿ ನನಗೆ ಈ ಲಾ ಮಾಡಬೇಕು, ಸೊ ನನಗೆ ಈ ಪಾತಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ಇದರಲ್ಲಿ ನನಗೆ ಒಂದು ಪ್ಯಾಷನ್ ಇದೆ ಅನ್ನೋದಾದರೆ ಅದಕ್ಕೆ ಕೆರಿಯರ್ ಆಪ್ಷನ್ಸ್ ಏನಿರುತ್ತೆ ಆ್ಯಕ್ಚುಲಿ. ಲೈಕ್ ನನಗೆ ಅನಿಮೇಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ದೆನ್ ಅನಿಮೇಷನನ್ನು ನಾನು ಓದಿದ್ರೆ ಕೆರಿಯರ್ ಆಪ್ಷನ್ ಏನು? ಅಥವಾ ಅದಕ್ಕೆ ಮಾಡಬೇಕು, ಅಥವಾ BSc ಅನಿಮೇಷನ್ ಮಾಡಬೇಕು ಅಂತಂದರೆ ಏನನ್ನು ಓದಬೇಕು? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ದ ಕನ್ಕ್ಲೂಷನ್ ಇಸ್ ಕಂಪ್ಲೀಟೆಡ್. ಆ್ಯಂಡ್ ಅಟ್ ಲಾಸ್ಟ್, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇದೆ ಅನಿಸಿದ್ರೆ ಶೇರ್ ಮಾಡಿ. ಇದು ಹಿಂದೆ 2 ವಿಡಿಯೋ ಆಗಿದೆ, ಸೈನ್ಸ್ ಮತ್ತು ಕಾಮರ್ಸ್. ಯಾರಿಗಾದರೂ ನೋಡಬೇಕು ಅನ್ಸಿದ್ರೆ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಲಿಂಕು. ದೆನ್ ಲಾಸ್ಟ್, ನಿಮ್ಮ ಡೌಟ್ಸ್, ಟೀಕೆ, ಟಿಪ್ಪಣಿ ಎಲ್ಲನೂ ಸ್ವಾಗತಾರ್ಹನೇ. ಸೊ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ಮದೇ, ಏನು ಬೇಕಾದರೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಿಡಿಯೋ ಯಾರಾದರೂ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.